ಗುಡ್ ಹ್ಯಾಬಿಟ್ಸ್. ನಮಸ್ಕಾರ. ಕರ್ನಾಟಕದ ಜನತೆಗೆ ಹಾಗೂ ವೀರೇಶ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ಕಳೆದ ವಾರ ಆಗಿರುವಂತಹ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಇದು ಮೊದಲನೇ ಬಾರಿ ನಮ್ಮಲ್ಲಿ ಸಾರಿ ಫ್ಯಾಷನ್ ಶೋ ನಡೆಸಿಕೊಟ್ಟವರು ವೀರೇಶ್ ಸರ್. ನಮಸ್ತೆ ರೀ ಎಲ್ರಿಗೂ. ಫಸ್ಟ್ ಟೈಮ್ ಫ್ಯಾಷನ್ ಶೋ ಬಿಜಾಪುರನ ಮಾಡ್ಯಾರಿ. ನಮಗ್ ಭಾಳ ಖುಷಿ ಆಗೈತಿ. ನಮ್ಮ ಮಗಳು ಪಾರ್ಟಿಸಿಪೇಟ್ ಮಾಡ್ಯಾಳ, ಫಸ್ಟ್ ಪ್ರೈಸ್ ಬಂದೈತ್ರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಬಿಜಾಪುರದಲ್ಲಿ ಫಸ್ಟ್ ಟೈಮ್ ಈ ತರ ಪ್ರೋಗ್ರಾಮ್ ಮಾಡಿದ್ ನೋಡಿ ನಮ್ಗೆ ಬಹಳ ಖುಷಿ ಅನ್ನಿಸ್ತು. ಅದರಲ್ಲಿ ನಮ್ಮ ಮಗಳು ಪಾರ್ಟಿಸಿಪೇಟ್ ಮಾಡಿದ್ಲು, ಅದರ ಸೆಕೆಂಡ್ ರ್ಯಾಂಕ್ ಬಂತು. ಮಗಳದು ರ್ಯಾಂಕ್ ಇಂತ ನಮಗ ಈ ತರ ಫಂಕ್ಷನ್ ಮಾಡಿದ್ದು ನಮಗೂ ಬಹಳ ಖುಷಿ ಅನ್ನಿಸ್ತು. ಎಲ್ಲರಿಗೂ ನಮಸ್ಕಾರ. ಈ ಇವೆಂಟ್ ಬಗ್ಗೆ ಮುಂಚೆ ಎಲ್ರಿಗೂ ಗೊತ್ತಿದ್ದಂಗೆ ವೇವ್ಸ್ ಆಫ್ ಹೆರಿಟೇಜ್ 2025 ಈ ಆಲೋಚನೆ ಯಾಕೆ ನಮಗೆ ಬಂತು ಅಂದ್ರೆ, ಸಚಿವ ನಮ್ಮ ಟೀಮ್ ಅವರು, ನಮ್ಮ ಟೆಕ್ನಿಷಿಯನ್ ತಂಡ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಪ್ರತಿಭಾವಂತ ಕೆಲವು ಕಲಾವಿದರಾಗಿರ್ಬೋದು, ನಮ್ಮ ಫಿಲ್ಮ್ ಪ್ರೊಡಕ್ಷನ್ದು ನಾರ್ತ್ ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಈ ಥರ ಒಂದು ಸಿನಿಮಾ ನಿರ್ಮಾಣ ತಂಡ ನಡೀತಾ ಇದೆ ಅಂತ ಕೆಲವ್ರ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ನಾವು ಕೆಲವೊಂದು ಇವೆಂಟ್ಸ್ಗಳ ಮುಖಾಂತರ ನಮ್ದೊಂದು ಫಿಲ್ಮ್ ಪ್ರೊಡಕ್ಷನ್ ಪರಿಚಯ ಮಾಡಿಕೊಡೋ ಒಂದು ಉದ್ದೇಶ ನಮಗೆ ಬಂತು. ಬೇರೆ ಬೇರೆ ಕಡೆ ಎಲ್ಲ ಫ್ಯಾಷನ್ ಶೋಗಳು ನೀವು ನೋಡ್ತಾನೆ ಇರ್ತೀರ. ಸೊ ನಮಗೊಂದು ವಿಚಾರ ಬಂತು, ನಮ್ಮ ಪರಂಪರೆಗೆ ಸಂಬಂಧಪಟ್ಟಂಗೆ, ಈ ಸೀರೆ ಲವರ್ಸಿಗೆ ಸಂಬಂಧಪಟ್ಟಂಗೆ ನಾವು ಸೀರೆದು ಸ್ಯಾರಿ ಫ್ಯಾಷನ್ ಶೋ ಮಾಡಿದ್ರೆ ಯಾವ ರೀತಿ ಇರ್ಬೋದು ಅಂತ ನಮಗೆ ಒಂದ್ಸಲ ಯೋಚನೆ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ನಾವು ಟ್ರೈನೇ ಮಾಡಿ ನೋಡಿದ್ದು, ಬಟ್ ಇಷ್ಟು ಒಳ್ಳೆ ರೆಸ್ಪಾನ್ಸು, ಹಾಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಇವೆಂಟ್ ಆಗ್ತದೆ ಅಂತೇಳಿ ಈವನ್ ನಾನು ಕೂಡ ಅಂದ್ಕೊಂಡಿದ್ದಿಲ್ಲ. ಸೊ ಆ್ಯಕ್ಚುಲಿ ಇದು ಭಾಳ ಕಡಿಮೆ ಟೈಮಲ್ಲಿ ನಾವು ಒಂದು 15 to 20 ಡೇಸಲ್ಲಿ ಅರೇಂಜ್ ಮಾಡಿದ್ದೆ. ಇವರು ನಮ್ಮ ಬ್ರದರ್ ಭರತ್ ಅಂತ. ಸೊ ಆ ಇವೆಂಟ್ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನಾನು ತೊಗೊಳ್ತೀನಿ ಅಂತ ಅಂದಾಗ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಬ್ರು ಪ್ರಿಯಾರಾಣಿ ಮೇಡಮ್ ಅಂತ ಹೇಳಿ, ಇವರು ಪರಿಚಯಸ್ಥರು, ಆತ್ಮೀಯರು. ಸೊ ಇವ್ರಿಗೂ ಕೂಡ ಒಂದು ಜವಾಬ್ದಾರಿ ಕೇಳಿದೆ. ಸೊ ಈ ರೀತಿ ನಾವು ಒಂದು ಸ್ಯಾರಿ ಫ್ಯಾಷನ್ ಶೋ ಇವೆಂಟ್ ಮಾಡ್ಬೇಕಂತ ಮಾಡಿದ್ದೀವಿ. ಸೊ ಹಿಂಗಾಗಿ ನಿಮ್ಮ ಒಪಿನಿಯನ್ನು ಮತ್ತು ನಿಮ್ಮದು ಸಪೋರ್ಟ್ ಬೇಕಂತ ಕೇಳಿದಾಗ ಅವರು ಕೂಡ ನಮ್ಗೆ ಇದ್ರ ಸಪೋರ್ಟ್ ನಾನು ಮಾಡಿಕೊಡ್ತೀನಿ ರೀ, ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತೀನಿ ಅಂದರು. ಸೊ ಅದನ್ನು ಮೀರಿ, ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಸೊ ಇವರಿಬ್ಬರು ಕೆಲವೊಂದು ಹೇಳ್ಬೇಕಂದ್ರೆ ಇವೆಂಟ್ ಸಂಪೂರ್ಣದ ಜವಾಬ್ದಾರಿ ಹೊತ್ಕೊಂಡ್ರು. ನಾನು ಜಸ್ಟ್ ಅನೌನ್ಸ್ ಮಾಡಿದೆ, ಈ ರೀತಿ ಮಾಡೋಣ, ಹೇಗಾಗುತ್ತೆ ನೋಡೋಣ ಅಂತ. ನನ್ನ ವಿಷಯಕ್ಕೆ ನೋಡಿದ್ರೆ ಪರ್ಸನಲಿ ನಾನು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ನನ್ನ ಉದ್ದೇಶ ಇತ್ತು. ಬಟ್ ಆ್ಯಕ್ಚುಲಿ ಅದನ್ನ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಇವರು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಈ ಒಂದು ಇವೆಂಟಿಗೆ ವೇವ್ಸ್ ಆಫ್ ಹೆರಿಟೇಜ್ 2025 ಅಂತ ಮಾಡಿದ್ವಿ.